ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು. ಗ್ರಾಮಸ್ಥರಿಂದ ದೂರು ಕೇಳಿ ಬಂದರೆ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೇರ ಹೊಣೆ ಬೇಜವಾಬ್ದಾರಿ ಅನುಸರಿಸಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮೀಣ ಪ್ರದೇಶ ವ್ಯಾಪ್ತಿಯ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದರು. ಚಟುವಟಿಕೆಗಳನ್ನು ನೀಡಲಾಗಿದ್ದು ಮಕ್ಕಳು ತಮ್ಮ ಗ್ರಾಮದ ನಕ್ಷೆ ರಚಿಸಿ ಹಾಗೂ ಇದರಿಂದ ಕುಡಿಯುವ ನೀರಿನ ತೀವ್ರಗತಿ ತೊಡಗಿಸಿಕೊಂಡಿದ್ದಾರೆ. ಸಮಾರಂಭದಲ್ಲಿಯೂ ಮಕ್ಕಳು ನಿಯಮಿತವಾಗಿ ಹಾಜರಾಗಿ ಪ್ರದೇಶದಿಂದ ಭಾಗವಹಿಸುತ್ತಿರುವುದು ವಿಶೇಷವಾಗಿ ನೀಡಬೇಕು. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಸ್ಡಿಎಂಸಿ ಸದಸ್ಯ ನೀರಿನ ಮಲ್ಲೇಶ್ವರ ಹಾಗೂ ಜಿಎನ್ಎಚ್ಪಿಎಸ್ ವಡವಟ್ಟಿ ಶಾಲೆಗೆ ಅಕ್ಷರ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು ತಿಳಿಸಲಾಗಿದೆ. ಇದು ಹೂಗನಹಳ್ಳಿ ಕರವನದೊಡ್ಡಿ ಈಗ ಇದಕ್ಕೂ ಯಾವುದು ನಮ್ಮ ನಿಮಗೆ ಗುಡಿಗೆ ಮಾಡು ಅಲ್ಲಿನ ಸಮಸ್ಯೆ ಇಲ್ಲ ಸರ್. ನೀರಿನ ಸಮಸ್ಯೆ ಇಲ್ಲ ಸರ್. ಸ್ವಲ್ಪ ಆಲ್ರೆಡಿ ಒಂದು ಸ್ವಲ್ಪ ಮೋಟರ್ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಹೊಸ ಮೋಟರ್ 2 days ಆಯ್ತು ಹೊಸ ಮೋಟರ್ ಆಯಗಳ 10 ತಿಂಗಳ ಗೌರವವನ್ನು ಈ ಕೂಡಲೇ ಬಿಡುಗಡೆ ಮಾಡಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಆರಂಭವಾದ ಎಲ್ಕೆಜಿ, ಯುಕೆಜಿ ಮತ್ತು ದ್ವಿಭಾಷಾ ತರಗತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ಆಯಗಳಿಗೆ ಜೂನ್ ತಿಂಗಳಿಂದ ಬಾಕಿ ಇರುವ 10 ತಿಂಗಳ ಗೌರವಧನ ಕೂಡಲೇ ಬಿಡುಗಡೆ ಮಾಡುವಂತೆ ಅತಿಥಿ ಶಿಕ್ಷಕರು ಮತ್ತು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ಒತ್ತಾಯಿಸಿತು. ಇಂದು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ ಪ್ರತಿಭಟನಾ ಧರಣಿ ನಡೆಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕರ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೆ ಮನವಿ ನೀಡಲಾಯಿತು. ಕಳೆದ 10 ತಿಂಗಳಿಂದ ಗೌರವಧನ ಬಿಡುಗಡೆ ಆಗದೆ ಅತಿಥಿ ಶಿಕ್ಷಕರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಅವರು ಕುಟುಂಬದ ನಿರ್ವಹಣೆಗೆ ಪರದಾಡುತ್ತಿದ್ದಾರೆ. ಸಾಲ ಮಾಡಿಕೊಂಡು ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಆರ್ಥಿಕ ವರ್ಷ ಕೊನೆಗೊಂಡು ಏಪ್ರಿಲ್ ತಿಂಗಳು ಸಹ ಮುಗಿಯಲು ಬಂದರೂ ಗೌರವಧನ ದೊರೆಯದೇ ಇರುವುದರಿಂದ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತಿನ ದಿನ KKRDB ವತಿಯಿಂದ ಅಂದರೆ ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ECC ಮತ್ತು ದ್ವಿಭಾಷಾ ಶಿಕ್ಷಕರು ಅಂದರೆ ಅತಿಥಿ ಶಿಕ್ಷಕರು ಆಯಾಗಳ ಒಂದು ವರ್ಷದ ಗೌರವಧನ ಬಿಡುಗಡೆಯಾಗಿಲ್ಲ. ನಾವು 16 ಬೇರೆ ಸಂಬಂಧಪಟ್ಟ BOಗಳು DDPI ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿದೆ. ಹಾಗೆಯೇ KKRDB ಅಧ್ಯಕ್ಷನೂ ಕೂಡ ನಾವು ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಕೂಡ ಒಂದು ಪೈಸೆ ಗೌರವಧನ ಬಿಡುಗಡೆಯಾಗಿಲ್ಲ. ಕೆಲವು ಕಡೆ 6 ತಿಂಗಳದ್ದು 10,000 ಕೊಟ್ಟಿದ್ದಾರೆ. ಆದರೆ ಇನ್ನು ಉಳಿದು ನಮ್ಮ ರಾಯಚೂರು ತಾಲೂಕು ಲಿಂಗಸೂರು ತಾಲೂಕಿನ ಅತಿಥಿ ಶಿಕ್ಷಕರಿಗೆ ಒಂದು ಪೈಸೆ ಕೂಡ ಬಿಡುಗಡೆಯಾಗಿಲ್ಲ. ಅನಿವಾರ್ಯವಾಗಿ ನಾವು ಇವತ್ತು ಪ್ರತಿಭಟನಾ ಧರಣಿ ಮಾಡಬೇಕಾಗಿದೆ. ಯಾಕಂತಂದರೆ ಏನು ಶಿಕ್ಷಕರು ಈ ಒಂದು ಗೌರವಧನದ ಮೇಲೆ ಅವರು ಏನು ಅವಲಂಬನೆ ಆಗಿದ್ದಾರೆ, ಅವ್ರ ಫ್ಯಾಮಿಲಿಗಳು ಇವತ್ತು ಕಷ್ಟದಲ್ಲಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಸಮಸ್ಯೆ ಆಗ್ತದೆ. ಅತ್ತೆ ಮಾವ ಇವತ್ತು ಕೇಳ್ತಾ ಇದ್ದಾರೆ ಯಾಕಮ್ಮ ಇನ್ನೂ ದುಡ್ಡು ಬಂದಿಲ್ಲ ಅಂತೇಳಿ, ನೀವು ಸುಳ್ಳು ಹೇಳ್ತದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳಿಂದಾಗಿ ಇವತ್ತು ಮನೆಯಲ್ಲಿ ಭಾಳ ಸಮಸ್ಯೆಗಳಾಗ್ತದೆ. ಇಲಾಖೆ ಮತ್ತು ಸರ್ಕಾರ ಇದ್ರ ಬಗ್ಗೆ ಭಾಳ ನಿಷ್ಕಾಳಜಿ ವಹಿಸ್ತಾ ಇದೆ. ಅಧಿಕಾರಿಗಳು ನಿಷ್ಕಾಳಜಿ ವಹಿಸ್ತಿದ್ದಾರೆ. ಮತ್ತು ಇವತ್ತು MLAಗಳ ಏನೋ ಒಂದು ಅನುದಾನದ ಅಡಿಯಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ MLAಗಳ ಅನುಮತಿ ಕೊಟ್ಟಿಲ್ಲ. ನಾವು ಕೇಳ್ತಾ ಇದ್ದೀವಿ KKRDBಗೆ, ನೀವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಮಾಡಬೇಕಂತ ಹೊಂಟಿದ್ದೀರಿ ಶಿಕ್ಷಣ ಕ್ಷೇತ್ರದಲ್ಲಿ, ನೀವು ನೇರವಾಗಿ ಶಿಕ್ಷಕರಿಗೆ ದುಡ್ಡು ಕೊಡ್ರಿ. ನೀವು MLAಗಳ ಮೂಲಕ ಕೊಡ್ತೀವಿ ಅಂತಂದರೆ ಇದು ಸರಿ ಹೋಗಲ್ಲ. ಇದು ನೀವು ಕೂಡಲೇ 12,000 ಪ್ರತಿ ತಿಂಗಳು 12,000 ಗೌರವಧನ ಬಿಡುಗಡೆ ಮಾಡಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಡುಗಡೆ ಆಗದೆ ಹೋದರೆ ಮುಂದಿನ ಹಂತದ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. 10 ತಿಂಗಳಾಯಿತು ಪೇಮೆಂಟ್ ಬರಲಾರ್ದೆ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಅಂತೆ, ನಮಗೆ ಡೈಲಿ ಅದು ಇದು ತಿನಿಸಂತೆ, ಅದಕ್ಕೆಲ್ಲ ಕಷ್ಟ ಆಗಿದೆ. ಇದ್ರ ಮೇಲೆ ಡಿಪೆಂಡ್ ಆಗಿ ಬದುಕೋರು ಎಷ್ಟೋ ಜನ ಇದ್ದಾರೆ. ಒಬ್ಬರು ಗಂಡ ಬಿಟ್ಟು ಹೋದರಿದ್ದಾರೆ, ಅವರು ಮಕ್ಕಳು ಮತ್ತು ತಮ್ಮನ ಜೀವನ ನಡೆಸಬೇಕಾದ್ರೆ ಆರ್ಥಿಕ ಸಮಸ್ಯೆಯಿಂದ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ಯಾಕೆ ಅಪಾರ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು, ನಾವು ಯಾಕೆ ಇದಕ್ಕೆ ಸೇರಿಸ್ಬೇಕಾಗಿತ್ತು? ನಮ್ಮನ್ನು ಬಿಟ್ಬಿಟ್ಟಿದ್ರೆ ನಾವೆಲ್ಲ ಒಂದು ಕಡೆ ಬೇರೆ ಜಾಬ್ ಮಾಡ್ಕೊತ ಇರ್ತೀವಿ ತಾನೇ.
ಈ ಥರ ಕಷ್ಟ ಆದರೆ ನಾವೇನು ಮಾಡಬೇಕು? ಎಷ್ಟು ತಿಂಗಳಿಂದ ಸ್ಯಾಲ್ರಿ? 10 ತಿಂಗಳಿಂದ ನಮ್ಮದು ಇದಾಗಿದೆ, ಪೇಮೆಂಟ್ ಆಗಿದೆ. ನನ್ನ ಹೆಸರು ಮರಿಯಾ ಅಂತ. ಯಾವ ಊರು? ಹುಣಸೂರು ತಾಲೂಕು ಸರ್, ಹಿರೇನಗನೂರು. ಮಹಾನಗರ ಪಾಲಿಕೆ ಮುಂದಿನ 1 ವಾರದ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕರೊಂದಿಗೆ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ವಿನೋದ್ ರೆಡ್ಡಿ ಎಂ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಸಂಬಂಧಿಸಿ ಮಹಾನಗರ ಪಾಲಿಕೆ ಆಯುಕ್ತರು ಕಳೆದ 1 ವಾರದ ಹಿಂದೆ ಬಯಲು ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಸಾರ್ವಜನಿಕರಿಂದ 1,000 ದಂಡ ವಸೂಲು ಮಾಡುವುದಾಗಿ ಎಂದು ಹೇಳಿಕೆ ನೀಡಿರುವುದು ಖಂಡನೀಯ. ಮಹಾನಗರ ಪಾಲಿಕೆ ಪ್ರಮುಖವಾಗಿ ಸಾರ್ವಜನಿಕ ಅನುಕೂಲಕ್ಕಾಗಿ ತಕ್ಷಣವೇ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡಬೇಕು ಹೊರತು ದಂಡ ವಸೂಲು ಹೇಳಿಕೆ ಕೈ ಬಿಡಬೇಕು ಎಂದು ಒತ್ತಾಯಿಸಿದರು. ಮಹಾನಗರ ಪಾಲಿಕೆ ಅಭಿವೃದ್ಧಿ ಈಗಾಗಲೇ ಸರ್ಕಾರ 200 ಕೋಟಿ ಅನುದಾನ ನೀಡಲಾಗಿದೆ. ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಆಗಿದೆ ಹೊರತು ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರಿಗೆ ನಗರದಲ್ಲಿ ಶೌಚಾಲಯಗಳು ಇಲ್ಲದಂತಾಗಿದೆ. ಇದರಿಂದ ತೀವ್ರ ಸಮಸ್ಯೆಯಾಗಿದೆ. ಮಹಾನಗರ ಪಾಲಿಕೆಯಿಂದ ಮೊದಲು ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯ ಏನಂತಂದರೆ, ಇಂದು ಮಹಾನಗರ ಪಾಲಿಕೆ ರಾಯಚೂರಿಗೆ ತಮ್ಮ ಒಂದು ಕೊಡುಗೆ, ಮುಖ್ಯಮಂತ್ರಿಗಳ ಕೊಡುಗೆ, ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒತ್ತಾಯ ಮುಖಾಂತರ ಇವತ್ತು ನಮಗೆ ಮಹಾನಗರ ಪಾಲಿಕೆ ಆಗಿದೆ. ಯಾವಾಗ ಆಗಬೇಕಾಗಿತ್ತು ಇವಾಗ ಆಗಿದೆ. ಆದರೆ ಮಹಾನಗರ ಪಾಲಿಕೆ ಆಗಿದ್ದೇನೋ ಒಂದು ಖುಷಿ ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ವಿಚಾರ ಇಲ್ಲ. ಹಿಂದೆ ಏನು ರಾಯಚೂರು ಯಾವ ರೀತಿಯಾಗಿತ್ತು, ಹೊಲಸು, ನಾರು, ಕಬ್ಬು ಅದೇ ರೀತಿಯಾಗಿ ಆಗಿದೆ. ಇಲ್ಲಿ ಏನೋ ಹೊಸದಾಗಿ ಏನೋ ಬದಲಾವಣೆ ಅನ್ನೋದು ಏನೂ ಇಲ್ಲ. ಅದಾದಮೇಲೆ ಇವರು IAS KS ಬರಲಿ, ಆಫೀಸರ್ಸ್ ಬರಲಿ, ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಏನೇ ಕ್ರಮ ತಗೊಂಡ್ರು ಸಂಘಟನೆ ಸ್ವಾಗತಿಸ್ತಾರೆ. ಆದರೆ ಸರ್ಕಾರ ಆದೇಶ ಇತ್ತು, ಅವರು ಸ್ವತಃವಾಗಿ ಬರೆದುಕೊಂಡ್ರು ಗೊತ್ತಿಲ್ಲ. ಮಾನ್ಯ ಆಯುಕ್ತರು ಪತ್ರಿಕೆ ಹೇಳಕ್ಕೆ ಬರ್ತಾರೆ, ನೀವು ಸಾರ್ವಜನಿಕರು ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ. ಸರ ಮಾಡಂಗಿಲ್ಲ, ಇನ್ನು ವ್ಯವಸ್ಥೆ ಮಾಡಿಕೊಡು, ಸಾರ್ವಜನಿಕರಿಗೆ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡು. ವ್ಯವಸ್ಥೆ ಮಾಡಾಗ 500 ಹಾಕ್ತೀನಿ, 1,000 ರೂಪಾಯಿ ದಂಡ ವಿಧಿಸ್ತೀರಿ ಅಂತಂದ್ರೆ ನಿಮ್ಮ ಹೇಳಿಕೆಗೆ ನಾವು ಯಾರು ಬೆದರಿಕೆ, ನಿಮ್ಮ ದೊಡ್ಡ ಬೆದರಿಕೆ ಇಲ್ಲಿ ಅಂಜೋರು ಯಾರಿಲ್ಲ. ನೀವು ಇದ್ದಿದ್ದ ವ್ಯವಸ್ಥೆನೇ ನೋಡ್ರಿ. ಬೇರೆ ಬೇರೆ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಈಗ ಹಳೆ ಮೂತ್ರ ವಿಸರ್ಜನೆ ಇದ್ದು ಅಲ್ಲಿ ಅವು ಇವತ್ತಿನ ಏನಾಗ್ಯಾವ, ಅಂಗಡಿಗಳು, ಕಾಂಪ್ಲೆಕ್ಸ್ಗಳು, ಶಾಪಿಂಗ್ ಮಾಲ್ಗಳು ಆಗಿಬಿಟ್ಟಾವ. ಇದೇ ರೀತಿಯಾಗಿ ನಮ್ಮ ಚಂದ್ರಮೌಳ ಸರ್ಕಾರದಲ್ಲಿ ಗುಡಿ ಪಕ್ಕದಲ್ಲಿ ಒಂದು